ಎಲ್ಲರಿಗೂ ನಮಸ್ಕಾರ. ನಾನಿದೀಗ ಕೇಂದ್ರೀಯ ವಿದ್ಯಾಲಯಕ್ಕೆ ಮತ್ತು ನವೋದಯ ವಿದ್ಯಾಲಯ ಶಾಲೆಗಳಿಗೆ ಅರ್ಜಿ ಹಾಕಿದೆ. ನೀವು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ಪರೀಕ್ಷೆ ಕನ್ನಡ ಮಾಧ್ಯಮದಲ್ಲಿ ಕೂಡ ಸಿಗುತ್ತಾ ಅಂತ. ಮತ್ತು ಅದರ ಜೊತೆಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಪ್ರತ್ಯೇಕವಾಗಿ ಅರ್ಜಿ ಹಾಕಬೇಕಾ ಮತ್ತು ನವೋದಯ ವಿದ್ಯಾಲಯಕ್ಕೆ ಪ್ರತ್ಯೇಕವಾಗಿ ಹಾಕಬೇಕಾ? ನಾವು ಅದೇ ರೀತಿಯಾಗಿ ನಾವು ಪರೀಕ್ಷಾ ಒಂದು ಫೀಯನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ತುಂಬಬೇಕಾ ಅಂತ ಕೇಳ್ತಾ ಇದ್ದೀರಿ. ಮುಂದುವರೆದು ಪರೀಕ್ಷೆ ಯಾವ ದಿನಾಂಕದಂದಿದೆ, ಪರೀಕ್ಷೆ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಕೇಳಿದ್ರಿ. ನೋಡ್ರಿ, ನಾನು ಅಪ್ಲಿಕೇಶನನ್ನು ನಾನು ಹಾಕ್ತಾ ಇರುವಾಗ ಗೊತ್ತಾಯಿತು, ಪರೀಕ್ಷೆ ನಾನು ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ. ನಾವು ಕನ್ನಡವನ್ನು ರೀಜನಲ್ ಭಾಷೆನಾಗಿ ಹಾಕ್ಕೊಂಡು 10 ಪ್ರಶ್ನೆಗಳನ್ನು ಜಸ್ಟ್ ಬರೀಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಿಲ್ಲ. ಅದು KVS ಮತ್ತು NVS ಪರೀಕ್ಷೆಗೆ ನಾವು ಪ್ರತ್ಯೇಕವಾಗಿ ಅರ್ಜಿ ಹಾಕೋದಿಲ್ಲ. ಅರ್ಜಿ ಹಾಕಕತ್ತಾಗ ನಮಗೆ ಅದು ಆಯ್ಕೆಯಲ್ಲಿ ತೋರಿಸುತ್ತೆ, ನೀವು 2 ಶಾಲೆಗೆ ಅರ್ಜಿಯನ್ನು ಹಾಕ್ತೀರಾ ಅಥವಾ ಒಂದೇ ಶಾಲೆಗೆ ಹಾಕ್ತೀರಿ ಅಂತ. ನಾವು 2 ಶಾಲೆಗೆ ನಾವು ಆಯ್ಕೆಯನ್ನು ಹ್ಞೂ ಅಂತ ಕೊಡಬೇಕು. ಇಟ್ ಮೀನ್ಸ್ ಎಸ್ ಅಂತ ಟಿಕ್ ಮಾಡಬೇಕು. ಏಕಕಾಲದೊಳಗಡೆ KVS ಮತ್ತು NVS 2 ಶಾಲೆಗಳಿಗೆ ನೀವು ಟಿಕ್ ಮಾಡಿ ಅರ್ಜಿಯನ್ನು ಹಾಕ್ರಿ, ಮುಂದುವರಿಸ್ರಿ. ನೀವೇನಾದರೂ PGTಯನ್ನು ಪ್ರತ್ಯೇಕವಾಗಿ PGTಯನ್ನು ಅಪ್ಲಿಕೇಶನ್ ಹಾಕ್ತಾ ಇದ್ದಾಗ PGTಗೆ ಪ್ರತ್ಯೇಕವಾದಂತಹ ದುಡ್ಡನ್ನು ಕಟ್ಟಬೇಕಾಗತ್ತೆ. ಮತ್ತು TGT ಅಂದರೆ 6ರಿಂದ 8ನೇ ತರಗತಿಗೆ ನೀವು ಪ್ರತ್ಯೇಕವಾಗಿ ದುಡ್ಡನ್ನು ಕಟ್ಟಬೇಕು. ಸೊ ಇಲ್ಲಿ ಬಂದುಬಿಟ್ಟು ಯಾರು SC ST ಮತ್ತು ಇವರಲ್ಲಿದ್ದೀರೋ ಅಥವಾ ಬೇರೆ, ನಿಮಗೆ 500 ರೂಪಾಯಿ ಫೀ ಅಂತ ಬರುತ್ತೆ. TGTಗೆ 500 ಮತ್ತು PGTಗೆ 500. ಯಾರು ಈ SC ST ಬಿಟ್ಟು ಪರ್ಸನ್ ವಿತ್ ಡಿಸಬಿಲಿಟೀಸ್ ಬಿಟ್ಟು ಬೇರೆ ಇದ್ದೀರಿ, ನಿಮಗೆ 2,000 ರೂಪಾಯಿಗೆ ನೀವು ತುಂಬಬೇಕಾಗತ್ತೆ. ಎಲ್ಲಿ? TGTಗೆ 2,000, PGTಗೆ 2,000. ಸೊ ಹೀಗಾಗಿ ನೀವು ಅರ್ಜಿಯನ್ನು ಹಾಕಕತ್ತಾಗ ನಿಮ್ಗೆ 2 ಅವಕಾಶಗಳದಾವ. ಕ್ವಶನ್ ಪೇಪರ್ ಮೀಡಿಯಮ್ ಬಂದುಬಿಟ್ಟು ಅಲ್ಲಿ ಕೇಳುತ್ತೆ ಅದು ಯಾವ ಮೀಡಿಯಮಲ್ಲಿ ನೀವು ಪರೀಕ್ಷೆನ ಬರೀತೀರಿ ಅಂತ. ನೀವು ಕನ್ನಡ ಮಾಧ್ಯಮ ಅಂತಾಗಿದ್ರೆ ಕನ್ನಡ ಅಂತ ಹಾಕಿ, ಪರವಾಗಿಲ್ಲ. ಇಲ್ಲ ಸರ್ ನಾನು ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋರು ಕೂಡ ಇಂಗ್ಲೀಷ್ ಹಿಂದಿ ಮಾಧ್ಯಮದಲ್ಲಿ ಬರೀಬೋದು, ಏನು ಸಮಸ್ಯೆ ಇಲ್ಲ. ಆದರೆ ನಿಮಗೆ ಯಾವ ಒಂದು ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಬೇಕು ಆ ಮಾಧ್ಯಮದೊಳಗೆ ಅದು ಬರ್ತದೆ. ಮುಂದುವರೆದು ಕನ್ನಡ ಅಂದರೆ ಒಂದು ರೀಜನಲ್ ಲ್ಯಾಂಗ್ವೇಜನ್ನಾಗಿ ಆಯ್ಕೆ ಮಾಡ್ಕೋಬೇಕಿರುತ್ತೆ ಪ್ರತಿಯೊಬ್ಬರು ಕೂಡ. ಇಲ್ಲಿ ಸುಮಾರು 10 ಪ್ರಶ್ನೆಗಳು ಬರ್ತಾವೆ, 30 ಅಂಕಗಳದಾವ. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದರೆ 3 ಅಂಕ, ತಪ್ಪಾದರೆ 1 ಅಂಕ, ಅಂದರೆ 1/3 ಓಕೆ ಋಣಾತ್ಮಕ ಅಂಕಗಳು ಕೂಡ ಅದಾವ, ನಿಮ್ಗೆ ಗೊತ್ತಿರಲಿ. ಒಟ್ಟು 300 ಅಂಕಗಳಿಗೆ ಪರೀಕ್ಷೆ ನಡೀತದೆ. ಸುಮಾರು 100 ಪ್ರಶ್ನೆಗಳು ಇರ್ತಾವೆ. ಇದು ಎಲ್ಲ ಕಂಪ್ಲೀಟಾಗಿ ಬಂದುಬಿಟ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೀತದೆ. ಮತ್ತು ನೀವು ಎಷ್ಟು ಬೇಗ ಅರ್ಜಿ ಹಾಕ್ತಿರೋ ಅಷ್ಟು ಸಮಸ್ಯೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಹಾಕಿ. ನಿಮಗೆ ಕ್ಲಿಯರ್ ಇರಲಿ, ಅರ್ಜಿ ಹಾಕುವ ದಿನಾಂಕ ಡಿಸೆಂಬರ್ 4 ಕೊನೆ ದಿನಾಂಕ ಆಗಿದೆ. ಅದ್ರ ಒಳಗಡೆ ನಿಮ್ಮೆಲ್ಲ ದಾಖಲೆಗಳನ್ನು ರೆಡಿ ಮಾಡ್ಕೋರಿ. ಅಂದರೆ ಪ್ರಮಾಣ ಪತ್ರಗಳನ್ನು ರೆಡಿ ಮಾಡ್ಕೋರಿ, ಎಲ್ಲ ಮೂಲ ದಾಖಲೆಗಳನ್ನು ರೆಡಿ ಮಾಡ್ಕೊಂಡು ಅಪ್ಲಿಕೇಶನನ್ನು ಹಾಕಿ. ಮತ್ತು ಅದೇ ರೀತಿಯಾಗಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಪ್ರಿಪ್ರೇಷನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು ಮಾಡಿ ನಾನು ಹಾಕ್ತೀನಿ. ನೀವು ಹಿಂಗೇನಾದರೂ ಆ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಬೇಕಾದರೆ ಎಸ್ ಸರ್ ಐ ನೀಡ್ ಅ ವಿಡಿಯೋ ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ನಿಮಗೆ ಖಂಡಿತವಾಗ್ಲೂ ಕೂಡ ಸಹಾಯ ಮಾಡ್ತೀನಿ ಮತ್ತು ಸಹಕಾರ ಕೊಡ್ತೀನಿ. ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್. ಗುಡ್ ಲಕ್.